ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 200 ಯೂನಿಟ್ ಉಚಿತ ವಿದ್ಯುತ್ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಆದರೆ ಈ ವಿದ್ಯುತ್ ಉಚಿತ ಪಡಿಬೇಕು ಅಂತಂದರೆ ನಿಮಗೆ 200 ಯೂನಿಟ್ ಮಾತ್ರ ಫ್ರೀಯಾಗಿ ಸಿಗುತ್ತೆ. ಅದು ಈಗ ಹೊಸ ರೂಲ್ಸನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇವರು ಸುದ್ದಿಗೋಷ್ಠಿಯಲ್ಲಿ ಹೊಸ ರೂಲ್ಸನ್ನು ಹೇಳಲಾಗಿದೆ. ಅದು ಯಾವ ರೂಲ್ಸು ಏನು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ಇಲ್ಲಿ ನೋಡಿ ವೀಕ್ಷಕರೇ, ಉಚಿತ ವಿದ್ಯುತ್ಗೆ ಭರ್ಜರಿ ರೆಸ್ಪಾನ್ಸ್. ಗೃಹ ಜ್ಯೋತಿ ಅರ್ಜಿ ಆರಂಭವಾಗಿ ಬರೀ 17 ದಿನದಲ್ಲಿ 1 ಕೋಟಿ ನೋಂದಣಿಯಾಗಿದೆ. ಆದರೆ ಈಗ ಜುಲೈ 25ರ ಒಳಗಡೆ ಹಾಕಿದವರಿಗೆ ಒಂದು ರೂಲ್ಸು, 25ರ ನಂತರ ಹಾಕೋರಿಗೆ ಇನ್ನೊಂದು ರೂಲ್ಸ್ ಅಂತೇಳಿ ತಮ್ಮನೇಲಿ ನೋಡಿರೋ ಪ್ರಕಾರ ಇಲ್ಲಿ ನಿಮಗೆ ನಾನು ಪೂರ್ತಿಯಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹ ಜ್ಯೋತಿ ಯೋಜನೆಗೆ ಕೇವಲ 17 ದಿನಗಳಲ್ಲಿ 1 ಕೋಟಿಗೂ ಅಧಿಕ ಮಂದಿ ಅರ್ಜಿ ಸಲ್ಲಿಸಿದ್ದಾರೆ. ಇಲ್ಲಿ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹ ಜ್ಯೋತಿ ಯೋಜನೆಗೆ ರಾಜ್ಯದ 1 ಕೋಟಿಗೂ ಹೆಚ್ಚು ಕುಟುಂಬಗಳು ಯಶಸ್ವಿಯಾಗಿದೆ. ಇಲ್ಲಿ ನೋಡಿ ಪೂರ್ತಿ ಮಾಹಿತಿ ಅಂತಂದರೆ ಇಲ್ಲಿದೆ ನೋಡಿ. ಬೆಸ್ಕಾಂ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ಹೇಳಿಕೆಯ ಪ್ರಕಾರ ಜುಲೈ 25ರ ಒಳಗೆ ಗ್ರಾಹಕರು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ನೋಂದಾಯಿಸಿಕೊಂಡರೆ ಅವರು ಜುಲೈ ತಿಂಗಳಿಗೆ ಉಚಿತ ವಿದ್ಯುತ್ ಪಡೆಯಲು ಸಾಧ್ಯವಾಗುತ್ತದೆ. ಅದೇ ರೀತಿ ಜುಲೈ 25ರ ನಂತರ ಮತ್ತು ಆಗಸ್ಟ್ 25ರ ಮೊದಲು ನೋಂದಾಯಿಸಿಕೊಳ್ಳುವವರಿಗೆ ಮಾಸಿಕ ಬಳಕೆಯು ಸರಾಸರಿ 200 ಯೂನಿಟ್ಗಿಂತ ಕಡಿಮೆ ಇದ್ದರೆ ಮಾತ್ರ ಆಗಸ್ಟ್ ತಿಂಗಳ ಉಚಿತ ವಿದ್ಯುತ್ ಪಡೆಯಲು ಅರ್ಹರಾಗಿರುತ್ತಾರೆ. ಮೀಟರ್ ರೀಡಿಂಗ್ ಸೈಕಲ್ ಪ್ರತಿ ತಿಂಗಳು 25ರಿಂದ 25ರವರೆಗೆ ನಡೆಯುತ್ತದೆ ಎಂದು ಬೆಸ್ಕಾಂ ತಿಳಿಸಿದೆ. ಹಾಗಿದ್ರೆ ಯಾರೆಲ್ಲ ಇನ್ನೂ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ವೋ, ಇನ್ನೂ ಟೈಮ್ ಇದೆ. 25ರ ಒಳಗಡೆ ಗೃಹ ಜ್ಯೋತಿ ಅರ್ಜಿಯನ್ನು ಸಲ್ಲಿಸಿ ಫ್ರೀ ಯೂನಿಟ್ 200 ಫ್ರೀ ಯೂನಿಟ್ ಎಲೆಕ್ಟ್ರಿಸಿಟಿಯನ್ನು ಉಚಿತವಾಗಿ ಪಡೆದುಕೊಳ್ಳಿ, ಯೋಗರಾಗಿ. ಸರಿನಾ? ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಲೈಕ್ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಯಾರಿಗೆಲ್ಲ ಮಾಹಿತಿ ತಿಳಿದಿಲ್ವೋ ಎಲ್ಲರಿಗೂ ತಿಳಿಲಿ. ಮಾಹಿತಿ ಎಲ್ಲರಿಗೂ ಇಂಪಾರ್ಟೆಂಟೇ ಇರುತ್ತೆ. ವಿಡಿಯೋ ತಮಗೆ ಭಾಳ ಇನ್ಫಾರ್ಮೇಟಿವ್ ಆಗಿತ್ತು ಅಂತೇಳಿ ಅಂದ್ಕೊಂಡಿದ್ದೀನಿ. ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.